ಗೈಸ್ ಹಂಗ ಅನ್ಬಿಟ್ಟು ನಾನು ನಾನ್ ವೆಜ್ ತಿನ್ನಲ್ಲ ಅಂತ ಅಲ್ಲ, ಕೆಜಿ ಗಟ್ಲೆ ಗೋಲ್ಡ್ ನೋಡ್ರಿ ನಾವು ಬಂಗಾರ ಐ ಥಿಂಕ್ 4 to 5 years ಬ್ಯಾಕ್ ಇದನ್ನ ರೆನೋವೇಟ್ ಮಾಡಿ ಈ ತರ ಮಾಡಿಸಿದ್ದಾರೆ. ಇದಂತೂ ಈ ಬಿಲ್ಡಿಂಗೇ ಇರ್ಲಿಲ್ಲ. ಇಲ್ಲಿ ಏನಿತ್ತು ಗೊತ್ತಾ, ಅದನ್ನ ನಮ್ಮ ಭಾಷೆಯಲ್ಲಿ ಜಮೀನು ನೇರಳೆ ಅಂತ ಅಂತೀವಿ, ನಿಮ್ ಭಾಷೆಯಲ್ಲಿ ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಒಂದು ನ್ಯೂ ಬ್ಲಾಗ್ ಜೊತೆ ನಾನು ನಿಮ್ ಮುಂದೆ ಇದ್ದೀನಿ. ಇವತ್ತೇನಂದ್ರೆ ಅಜ್ಜಿ ಮನೆಗೆ ಬಂದಿದ್ವಿ. ಮತ್ತೆ ಆಕ್ಚುಲಿ ನಮ್ಮ ಆಂಟಿ ಮನೇಲಿ ಒಂದ್ ಸ್ವಲ್ಪ ಪೂಜೆ ಇತ್ತು ನಾಗ ದೇವರಿಗೆ. ಸೊ ಆ ಪೂಜೆ ಎಲ್ಲ ಮುಗಿಸ್ಕೊಂಡು ಆನ್ ದ ವೇ ನಮ್ಮ ತಾತನ್ನ ಬಿಟ್ಟು ಹೋಗೋಣ ಅಂತ ಇಲ್ಲಿಗೆ ಬಂದ್ವಾ. ಹಾಗೆ ಸ್ವಲ್ಪ ಹೊತ್ತು ಇಲ್ಲಿ ಜೋರ್ ಮಳೆ ಬೇರೆ ಇದೆ, ತುಂಬಾ ಚೆನ್ನಾಗಿದೆ ವೆದರು. ಸೊ ಇಲ್ಲೊಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಕುತ್ಕೊಂಡ್ವಿ. ಸೊ ಹಂಗೆ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡ್ಬಿಡೋಣ. ಅಜ್ಜಿ ಮನೆ ಹತ್ರ ಬಂದ್ವಿ ಹೆಂಗೋ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಸೊ ಇಲ್ಲಿ ಬ್ಯಾಕ್ ನಿಮಗೆ ನಾನು ಫಸ್ಟ್ ಬ್ಲಾಗ್ ಅಲ್ಲೂ ತೋರಿಸಿದ್ದೀನಿ ನಮ್ಮ ಕೊರಗಜ್ಜನ ಕಟ್ಟೆ. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಮಂಗಳೂರಲ್ಲಿ ಕೊರಗಜ್ಜ ಸಿಕ್ಕಾಪಟ್ಟೆ ಫೇಮಸ್. ಸೊ ಅದು ನಮ್ಮ ಅಜ್ಜಿ ಮನೆ ಮುಂದೆನೆ ಇದೆ. ಆಕ್ಚುಲಿ ಏನಂದ್ರೆ ನಾವು ನಾನು 10th ಸ್ಟ್ಯಾಂಡರ್ಡ್ ಮುಗಿಸೋವರೆಗೂ ನಾವು ಬ್ಯಾಂಗ್ಳೂರಲ್ಲಿ ಇದ್ದಿದ್ದು. ಸೊ ನಾವು ಚೈಲ್ಡ್ಹುಡ್ ಅಲ್ಲಿ ಚಿಕ್ಕ ವಯಸ್ಸಿಂದನೂ ಯಾವಾಗೆಲ್ಲ ನಮಗೆ ಸಮ್ಮರ್ ಹಾಲಿಡೇಸ್ ಬರ್ತಾ ಇತ್ತು ಅವಾಗೆಲ್ಲ ಇಲ್ಲಿ ಅಜ್ಜಿ ಮನೆಗೆ ಬರ್ತಾ ಇದ್ವಿ. ನಮಗೆ ಅಜ್ಜಿ ಮನೆಗೆ ಬರೋದು ಅಂದ್ರೆ ಎಷ್ಟು ಖುಷಿ ಅಂದ್ರೆ ನಾನು ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡಕ್ ನನಗೆ ಗೊತ್ತಿಲ್ಲ, ತುಂಬಾ ದಿನ ಬೇಕಾಗುತ್ತೆ, ಅಷ್ಟು ಖುಷಿ ನನಗೆ ನಮ್ಮ ಅಜ್ಜಿ ಮನೆಗೆ ಬರೋದು ಅಂದ್ರೆ. ಏನಂದ್ರೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ವರ್ಷ ಇಲ್ಲಿ ಕರ್ಕೊಂಡ್ ಬರ್ತಾ ಇದ್ರು, ಇಲ್ಲಿ ಬಿಟ್ಟು ಹೋಗ್ತಾ ಇದ್ರು ನಮ್ಮ ಡ್ಯಾಡಿಗೆ ಅಲ್ಲಿ ಬ್ಯಾಂಗ್ಳೂರಲ್ಲಿ ಕೆಲಸ. ಸೊ ಅಲ್ಲಿ ನಮ್ಮನ್ನ ಇಲ್ಲಿ ಬಿಟ್ಬಿಟ್ಟು ಅವ್ರು ಹೋಗ್ತಾ ಇದ್ರು. ನಾವಿಲ್ಲಿ ಬಂದು ನಮ್ಮ ಚೈಲ್ಡ್ಹುಡ್ ಡೇಸ್ ಎಷ್ಟು ನೆನ್ಸ್ಕೊಂಡ್ರೆ ಖುಷಿ ಆಗುತ್ತೆ. ಬಿಕಾಸ್ ಈ ನಮ್ಮ ಅಜ್ಜಿ ಮನೆ ಕೊರಗಜ್ಜನ ಕಟ್ಟೆ ಇದೆಯಲ್ಲ, ಅದು ಈ ಕೊರಗಜ್ಜನ ಕಟ್ಟೆ ಆಕ್ಚುಲಿ ಈ ತರ ಇರ್ಲಿಲ್ಲ, ಅದು ಬೇರೆ ತರನೇ ಇತ್ತು. ಜಸ್ಟ್ ಒಂದು ಸ್ಟೆಪ್ಸ್ ತರ ಇತ್ತು, ಅಲ್ಲಿ ಮೇಲ್ಗಡೆ ದೇವ್ರದ್ದು ಕಲ್ಲಿಟ್ಟಿದ್ರು ಅಷ್ಟೇ. ಏನು ಅದಕ್ಕೆ ಕ್ಲೋಸಿಂಗ್ ಎಲ್ಲ ಏನು ಇರಲಿಲ್ಲ, ಈ ತರ ಒಂದು ಗುಡಿ ತರ ಎಲ್ಲ ಏನು ಇರ್ಲಿಲ್ಲ. ತುಂಬಾ ಅದಂತೂ ನನ್ಗಂತೂ ಅದೇ ತುಂಬಾ ಇಷ್ಟ. ಇದಕ್ಕೆ ಇವಾಗ ಮಾಡರ್ನ್ ಆಗೋಗಿದೆ. ಲೈಕ್ 5 years, ಐ ಥಿಂಕ್ 4 to 5 years ಬ್ಯಾಕ್ ಇದನ್ನ ರೆನೋವೇಟ್ ಮಾಡಿ ಈ ತರ ಮಾಡಿಸಿದ್ದಾರೆ. ಇದಂತೂ ಈ ಬಿಲ್ಡಿಂಗೇ ಇರ್ಲಿಲ್ಲ. ಇಲ್ಲಿ ಏನಿತ್ತು ಗೊತ್ತಾ, ಇಲ್ಲಿ ಆಕ್ಚುಲಿ ನಮ್ಮ ನೇಬರ್ ಒಬ್ರಿದ್ದಾರೆ, ಅವ್ರ ಮನೆ ಇತ್ತು, 2 ಮನೆ ಇತ್ತು ಇಲ್ಲಿ. ಇದು ಮತ್ತೆ ಇಷ್ಟು ಅಲ್ಲಿ ಇಷ್ಟು ಜಾಗ ಇದೆಯಲ್ಲ, ಇಷ್ಟು ಸ್ಪೇಸ್ ಅಲ್ಲಿ ಇಷ್ಟು ಫುಲ್ ಓಪನ್ ಗ್ರೌಂಡ್ ತರ ಇತ್ತು. ಮತ್ತೆ ಇಲ್ಲಿ ಒಂದು ಮನೆ ಇತ್ತು, ನಮ್ಮ ನೇಬರ್ದು ಮನೆ ಇತ್ತು. ಸೊ ಅಲ್ಲಿ ಒಂದು ಸ್ಪೇಸ್, ನಮ್ಮ ಅಜ್ಜಿ ಮನೆ ಸ್ಪೇಸ್, ಆಮೇಲೆ ಇಲ್ಲಿ ನಮ್ಮ ನೇಬರ್ ಮನೆ. ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅವಾಗಿನ ಮೆಮೊರೀಸ್ ತುಂಬಾ ಚೆನ್ನಾಗಿತ್ತು. ಅಂದ್ರೆ ನಮ್ಗೆ ಆಟ ಆಡಕ್ಕೆ ಇಲ್ಲಿಗೆ ಸಮ್ಮರ್ ಹಾಲಿಡೇಸಿಗೆ ಬರೋದೇ ಖುಷಿ ಅಂದ್ಕೊಂಡ್ಬಿಡಿ. ಈ ಮನೆಯಲ್ಲೂ ಒಂದು ನನ್ಗೆ ಅಂದ್ರೆ ಇಲ್ಲಿ 2 ಮನೆ ಇತ್ತು ಅನ್ನಲ್ಲ, 2 ಮನೆಯಲ್ಲೂ ಒಂದ್ ಮನೆಯಲ್ಲಿ 2 ಹುಡುಗಿರಿದ್ರು, ಅಂದ್ರೆ ಫ್ರೆಂಡ್ಸ್ ನನ್ಗೆ. ಇನ್ನೊಂದ್ ಮನೆಯಲ್ಲಿ ಒಬ್ರು ಹುಡುಗಿ ಇದ್ರು, ಅಂದ್ರೆ ಕವಿತಕ್ಕ, ನಿಶಕ್ಕ, ಬಿಂದು ಅಂತ 3 ಜನ. ಸೊ ಅವರು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್, ನನಗೆ ನಮ್ಮ ತಂಗಿರ್ಗೆ. ನಾವೆಲ್ಲ ಸಮ್ಮರ್ ಹಾಲಿಡೇಸ್ ಅಲ್ಲಿ ಒಟ್ಟಿಗೆ ಸೇರ್ಕೊಂತಿದ್ದಾಗ ಎಷ್ಟು ಖುಷಿ ಆಗೋದು ಅಂದ್ರೆ ಏನೆಲ್ಲ ಗೇಮ್ಸ್ ಆಡ್ತಾ ಇದ್ವಿ, ಎಷ್ಟು ಮೆಮರೀಸ್ ಇದೆ. ಮತ್ತೆ ಇನ್ನೊಂದೇನಂದ್ರೆ ಈ ಟೆಂಪಲಿಗೆ ಹೊಸದಾಗಿ ಬಿಲ್ಟ್ ಮಾಡಿದಾರಲ್ಲ, ಅದು ಆಕ್ಚುಲಿ ಅದ್ರೊಳಗಿರೋ ದೈವ, ಪಂಜುರ್ಲಿ ದೈವ ನಮ್ಮ ಅಜ್ಜಿ ಮನೆ ಒಳಗಡೆ ಇಟ್ಟಿದ್ರು. ಆಗ ಅಲ್ಲೇ ಎಲ್ಲ ಪೂಜೆ, ಅಂದ್ರೆ ತುಂಬಾ ಏನೇನು ಪಂಜುರ್ಲಿ ದೈವಕ್ಕೆ ಕೋಳಿ ಕುಯ್ಯೋದಾಗ್ಲಿ, ಎಲ್ಲ ಪೂಜೆಗಳಾಗ್ಲಿ ಎಲ್ಲ ನಮ್ಮ ಮನೆ ಒಳಗಡೆನೆ ನಡೀತಿತ್ತು ಆಗ. ಈಗೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ, ಈ ಬಿಲ್ಡಿಂಗ್, ಹೊಸ ಬಿಲ್ಡಿಂಗಿಗೂ. ಬಟ್ ಆಗ ಎಲ್ಲ ಮನೆ ಒಳಗೆ ನಡೆಯೋದ, ನಮ್ಗೊಂಥರ ಖುಷಿ. ಸೊ ಈ ತರ ಚೈಲ್ಡ್ಹುಡ್ ಎಲ್ಲ ಹಿಂಗಿತ್ತು. ನನ್ಗೆ ಏನೋ ನಿಮ್ಮ ಹತ್ರ ಹೇಳ್ಕೊಡೋಣ ಅನಿಸ್ತು, ಅದಕ್ಕೆ ಹೇಳ್ತಾ ಇದೀನಿ. ಮತ್ತು ಆಮೇಲೆ ಕೆಳಗಡೆನೂ ಅಷ್ಟೇ, ಇಲ್ಲಿ ಆ ಕಡೆ ಕೆಳಗಡೆ ಹೋದ್ರೆ ನೀವು, ಅಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ.
ಅಲ್ಲಿ ಮೋನಿಶಾ ಅಂತ ಒಬ್ಳು ಫ್ರೆಂಡ್ ಇದ್ದಾಳೆ. ಅಂಡ್ ಕವಿತಕ್ಕ ಇಲ್ಲಿದ್ರಲ್ಲ, ಇಲ್ಲಿ ಇದ್ದಿದ್ ಮನೆನ ಕೆಳಗಡೆ ಶಿಫ್ಟ್ ಮಾಡಿದ್ದಾರೆ. ಒಂದ್ ಮನೆ ಕೆಳಗಡೆ, ಒಂದ್ ಮನೆ ಮೇಲ್ಗಡೆ. ಸೊ ಅವರೆಲ್ಲ ಈಗ ಆ ಕಡೆ ಈ ಕಡೆ ಡಿವೈಡ್ ಆಗ್ಬಿಟ್ಟಿದೀವಿ. ಅಂಡ್ ಅವ್ರಿಗೂ ಈಗ ಮದ್ವೆ ಆಗಿದೆ, ಎಲ್ರಿಗೂ ಮದ್ವೆ ಆಗಿದೆ ಆಲ್ಮೋಸ್ಟ್. ಸೊ ಎಲ್ಲ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗ್ಬಿಟ್ಟಿದೀವಿ. ಈಗ ಬರೋದು ಕಮ್ಮಿ ಆಗಿದೆ. ಈಗ ನಮ್ಮ ಪೇರೆಂಟ್ಸ್ ಬ್ಯಾಂಗ್ಳೂರಿಂದ ನಾನು 10th ಮುಗಿದಿದೆ ಇಲ್ಲೇ ಬಂದು ಶಿಫ್ಟ್ ಆದ್ರಲ್ಲ, ಅಲ್ಲಿ ಆ ಕಡೆ ಸಿಟಿ ಸೈಡ್ ನಾವು ಮನೆ ಮಾಡ್ಕೊಂಡಿರೋದು. ಸೊ ನಾವು ಬರೋದು, ಅವ್ರು ಬರೋದು ಎಲ್ಲ ಒಂದೇ ಸತಿ ಸಿಕ್ಬಿಟ್ರೆ ಈಗಲೂ ನಮಗೊಂಥರ ಖುಷಿ. ಎಲ್ಲ ಸ್ಟೋರೀಸ್ನೆಲ್ಲ ಮಾತಾಡ್ಕೊಂಡು ಶೇರ್ ಮಾಡ್ಕೊಂಡು ಇರ್ತೀವಿ. ಹಾಗೆ ಗೈಸ್, ಇಲ್ಲಿ ನೋಡಿ, ಅಲ್ಲೊಂದು ಫ್ರೂಟ್ ಇದೆ ಆಕ್ಚುಲಿ. ಅದನ್ನ ನಮ್ಮ ಭಾಷೆಯಲ್ಲಿ ಜಮ್ಮು ನೇರಳೆ ಅಂತ ಅಂತೀವಿ. ನಿಮ್ ಭಾಷೆಯಲ್ಲಿ ಏನ್ ಅಂತೀರ ಅಂತ ನನಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನನಗೆ ಆಕ್ಚುಲಿ ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ ಅದಕ್ಕೆ. ತುಳು ಭಾಷೆಯಲ್ಲಿ ಜಮ್ಮು ನೇರಳೆ ಅಂತ ಹೇಳ್ತೀವಿ. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಮಳೆ ಬೇರೆ ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ ವೆದರ್. ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಅದಕ್ಕೆ, ಇಲ್ಲ ಕನ್ನಡದಲ್ಲಿ ಏನಂತಾರೆ ಅನ್ನೋದನ್ನ ಕಮೆಂಟ್ ಮಾಡಿ. ನೋಡಿ ಗೊತ್ತಿಡ್ಕೊತೈತೆ ಇವೆಲ್ಲ. ಆ ಸೊಪ್ಪಿಗೆ ಇದಕ್ಕೆ ನಮ್ಮ ಭಾಷೆಯಲ್ಲಿ ಚೇರಂಟೆ ಅಂತಾರೆ. ಕನ್ನಡದಲ್ಲಿ ಅಗೈನ್ ನನಗೆ ಗೊತ್ತಿಲ್ಲ ಏನಂತಾರೆ ಅಂತ. ಮೋಸ್ಟ್ಲಿ ಚಕ್ಲಿ ಹುಳ ಅಂತ ಏನೋ ಅಂತಾರೆ ಅನ್ಸುತ್ತೆ. ಯಾಕಂದ್ರೆ ಅದನ್ನ ಟಚ್ ಮಾಡ್ತೀನಿ ನೋಡಿ, ಅದು ಚಕ್ಲಿ ತರ ಆಗ್ಬಿಡುತ್ತೆ. ಪಾಪ, ಪ್ರಾಣಿ ಹಿಂಸೆ ಮಹಾಪಾಪ. ಬೇಡ, ಪ್ರಾಣಿ ಹಿಂಸೆ ಮಾಡಬಾರ್ದು ಪಾಪ. ಅದಕ್ಕೆ ತುಂಬಾ ನನಗೆ ಹಿಂಗ್ ಮಾಡ್ಬಿಟ್ರೆ ಅದಕ್ಕೆ ಬೇಜಾರಾಗ್ಬಿಡುತ್ತೆ. ಗೈಸ್, ಹಂಗ ಅನ್ಬಿಟ್ಟು ನಾನು ನಾನ್ ವೆಜ್ ತಿನ್ನಲ್ಲ ಅಂತ ಅಲ್ಲ. ನಾನ್ ವೆಜ್ ಎಲ್ಲ ತಿಂತೀನಿ, ಆದ್ರೆ ಪಾಪ ಅದ್ ಬದುಕೊಂಡು ಓಡಾಡ್ತಿರುವಾಗ ಅದಕ್ಕೆ ಹಿಂಸೆ ಮಾಡ್ಬಾರ್ದು, ಡಿಸ್ಟರ್ಬ್ ಮಾಡ್ಬಾರ್ದು ಅಂತ ಅಷ್ಟೇ. ಅಷ್ಟೇ. అమ్మడా బుజ్జియాని ఈ చెడ్డ కాలంతో పంట అది స్కూల్ రజೆ మందలు పొక్కడే అది కాలజ్జి వైద్యలాలిని ಎಲ್ಲ ಸಾರಿ ಪೆಟ್ಟುಕೊಳ್ತಾಳೆ. ಮಸ್ತ್ ಬೇರೆ ರೆಕಾರ್ಡ್ ಬರ್ತೀವಿ. ಕನ್ನಡ ಕನ್ನಡ నువ్వు గొబ్బలు ఇల్లాలు తగదై రంగు మాట్లాడిದ కన్నడ వచ్చా. ನಾನೆಲ್ಲ ಮನೆಗ್ ಬಂದ್ವಿ. ನಾನ್ ಮಾತಾಡುವಾಗ್ಲೇ ಮಾತಾಡ್ತೀನಿ, ಡಿಸ್ಟರ್ಬಿಂಗ್. ನನ್ ತಂಗಿ ತುಂಬಾ ಡಿಸ್ಟರ್ಬಿಂಗ್. ಸೊ ಈಗ ನಮ್ ಮನೇಲಿ ಇದೀವಿ. ನೀವು ಯಾವ ಪ್ಲೇಸ್ ಅನ್ಕೋಬಹುದು, ನಿಮಗ್ ಗೊತ್ತಿಲ್ವಲ್ಲ. ನಮ್ ಮನೆ ಅಂದ್ರೆ ನಮ್ಮ ಅಮ್ಮನ ಮನೇಲಿ ಇದೀವಿ, ಮಂಗ್ಳೂರಲ್ಲಿ. ಸೊ ಈಗ ಮನೆಗ್ ಬಂದ್ವಿ, ಅಜ್ಜಿ ಮನೆಯಿಂದ ಮನೆಗ್ ಬಂದು ಕಾರ್ ಎಲ್ಲ ಪಾರ್ಕಿಂಗ್ ಮಾಡೋದು. ನಮ್ ಕಾರ್ ಪಾರ್ಕಿಂಗ್ ಮಾಡೋದೊಂದು ದೊಡ್ಡ ಕೆಲ್ಸ. ನಮ್ ಕಾರೆಲ್ಲ ನಮ್ ಡ್ಯಾಡಿ ಪಾರ್ಕ್ ಮಾಡಿದ್ರು. ಪಪ್ಪ ಒಂದು ಹಾಯ್ ಮಾಡಿ ಪಪ್ಪ. ಸೊ ಹಾಕೊಂಡ್ ಹೋಗಿದ್ ಗೋಲ್ಡ್ನೆಲ್ಲ ಎತ್ತಿರ್ತಿದ್ದಾರೆ, ಕೆಜಿ ಗಟ್ಲೆ ಗೋಲ್ಡ್. ನೋಡ್ರಿ ನಾವು ಬಂಗಾರ ನಮ್ಮ ಅಪ್ಪನ ಬ್ರೇಸ್ಲೆಟ್ ನ ತೆಗಿ, ಹುಕ್ಸ್ ತೆಗಿ ಅಂತ ಅಪ್ಪ ನನ್ನ ಹತ್ರ ಬಂದ್ರು. ನೋಡಿದ್ರೆ ಕಟ್ಟೆ ಆಗೋಯ್ತು.
ಅಮ್ಮ ತೋರ್ಸಮ್ಮ. ಈಗ ನೋಡಿ, ಇದು ಆಕ್ಚುಲಿ ಇದೇನ್ ಝೂಮ್ ಆಗ್ತಾ ಇಲ್ಲ. ಇದು ಹುಕ್ಸ್ ತೆಗಿ ಅಂತ ನನ್ನ ಹತ್ರ ತಗೊಂಡ್ಬಂದಿದ್ನ ಕಟ್ ಮಾಡ್ಬಿಟ್ಟೆ. ಈಗ ಅದನ್ನ ಅದ್ರ ಪೀಸ್ನ ಇದ್ರೊಳಗೆ ಇಟ್ಟಿದ್ದಾರೆ, ಅದನ್ನ ಬೇರೆ ತರ ಮಾಡಿಸ್ಬೇಕು ಹೋಗಿ ಹುಕ್ಸ್. ಇವ್ರು ತೆಗ್ದಿಟ್ಟಿದ್ ಗೋಲ್ಡ್ನೆಲ್ಲ ಹಾಕೊಂತ ಇದ್ದಾರೆ. ಬಂಗಾರ ಹಾಕಿದೀವಿ. ನಮ್ದು ಫೋಟೋಸ್, ಇದು ನಮ್ಮ ಫ್ಯಾಮಿಲಿ ಫೋಟೋ, ಇದು ನನಗೆ ನಮ್ಮ ಮದ್ವೆಗೆ ಗಿಫ್ಟ್ ಬಂದಿದ್ ನಮ್ ಕಪಲ್ ಫೋಟೋ. ಅಷ್ಟೇ ಗೈಸ್, ಸುಸ್ತಾಗೋಯ್ತು ನನಗೆ. ಸೊ ಓಕೆ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, like, comment and share the video. We'll meet you up in the next vlog. Thank you for watching. Bye bye.